ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಫಿಲಿಪಿಯನ್ಸ್. ಫಿಲಿಪಿ ಪತ್ರಿಕೆ ಮೊದಲನೇ ಅಧ್ಯಾಯ ನಾವು ನೋಡುವುದಾದರೆ, ಆತ್ಮಿಕ ತಂದೆ ಹೊಂದಿರುವ 15 ಆಶೀರ್ವಾದಗಳು, 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆಯನ್ನು ಹೊಂದಿರುವುದರ ಮೂಲಕ 15 ಆಶೀರ್ವಾದಗಳು. ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದ್ದು ನೆನಪಿಗೆ ಬರುತ್ತಿದೆ. ಅದೇನೆಂದರೆ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ಒಬ್ಬ ಪೌಲನಿರಬೇಕು, ಒಬ್ಬ ಬಾರ್ನಬನಿರಬೇಕು, ತಿಮೋತಿಯನ್ನು ಇರಬೇಕಂತ ಹೇಳ್ಬಿಟ್ಟು. ಪೌಲನಂದರೆ ಒಬ್ಬ ಆತ್ಮಿಕ ನಾಯಕನು, ಇಲ್ಲವೇ ಆತ್ಮಿಕ ತಂದೆ. ಬಾರ್ನಬನ್ ಅಂದರೆ ಸಮಕಾಲಿಕವಾದಂಥ ಅಥವಾ ಒಂದು ಸಮವಾಗಿರುವಂಥ ಒಬ್ಬ ಆದರಣೆಯ ಪ್ರಾರ್ಥನೆಯ ಸಹಭಾಗಿ. ತಿಮೋತಿ ಅಂತ ಹೇಳುವಾಗ ಒಬ್ಬ ತಿಮೋತಿ ಅಥವಾ ಭಾಳ ತಿಮೋತಿಯರು ನಮಗೆ ಇರಬೇಕಂದ್ರೆ ಅವ್ರನ್ನ ದೇವರ ಕಡೆಗೆ ನಡೆಸಿ ಅವ್ರನ್ನ ಆತ್ಮಿಕ ಮಕ್ಕಳಾಗಿ ನಾವು ನಡೆಸುವಂಥ ಒಂದು ಸೇವೆ. ಈ ಫಿಲಿಪಿ ಮೊದಲನೇ ಅಧ್ಯಾಯದಲ್ಲಿ ಒಬ್ಬ ಆತ್ಮಿಕ ತಂದೆ ಇರುವುದರ 15 ಆಶೀರ್ವಾದಗಳನ್ನು ನಾವು ನೋಡ್ತಿದ್ದೇವೆ. ನನಗಂತೂ ಭೂಲೋಕದಲ್ಲಿ ಆತ್ಮಿಕ ತಂದೆಯಾಗಿ ದೇವರು ಝ್ಯಾಕ್ ಪೂನನ್ ಅವರನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈಗ ಅವರು ವಯಸ್ಸಾಗಿರೋದ್ರಿಂದ ಅಷ್ಟೊಂದು ಸಂಪರ್ಕ ಇಲ್ಲ. ಆದರೆ ಪ್ರಾರಂಭ ದಿನಗಳಲ್ಲಿ ನಾನು ಯೌವನ ಕಾಲದಲ್ಲಿ ಬಹಳಷ್ಟು ತಪ್ಪು ದೋಷಗಳು ನಾನು ಮಾಡಿದ್ದನ್ನು ಅವರು ತಿದ್ದಿದ್ರು, ಗದರಿಸಿದರು, ಸಮಯ ಕೊಟ್ಟರು. ಯಾಕೆ ನಮ್ಮ ಜೀವನದಲ್ಲಿ ಆತ್ಮಿಕ ತಂದೆ ಇರಬೇಕು? 2 ಕಾರಣ ಇಷ್ಟಪಡ್ತೇನೆ ಹೇಳಲಿಕ್ಕೆ. ಒಂದು, ನಾವು ದಾರಿ ತಪ್ಪಿದಾಗ ನಮ್ಮನ್ನು ನಡೆಸುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ ಆತ್ಮಿಕ ತಂದೆ ಅಗತ್ಯ. ನಾವು ನಿರಾಶರಾದಾಗ ನಮಗೆ ಉತ್ತೇಜನವನ್ನು ನೀಡುವುದಕ್ಕಾಗಿ ಅಥವಾ ಸಂದೇಹ ಇರುವಾಗ ಉತ್ತೇಜನ ವಾಕ್ಯದೊಂದಿಗೆ ನೀಡುವುದಕ್ಕಾಗಿ ಆತ್ಮಿಕ ತಂದೆ ಬೇಕು. ಆದರೆ ಇಲ್ಲಿ ಫಿಲಿಪಿಯರಿಗೆ ಪೌಲನು ಒಬ್ಬ ಆತ್ಮಿಕ ತಂದೆಯಾಗಿ ಇದ್ದದರ 15 ಆಶೀರ್ವಾದಗಳನ್ನು ಒಂದೊಂದಾಗಿ ನೋಡಿಕೊಳ್ಳೋಣ. ಬನ್ನಿರಿ, ಈ ಮೂಲಕವಾಗಿ ದೇವರಾತ್ಮನು ನಮಿಗೂ ಸಹಾಯವನ್ನು, ಪ್ರೇರಣೆಯನ್ನು, ಅಭಿಷೇಕವನ್ನು, ಮಾರ್ಗದರ್ಶನವನ್ನು, ಪ್ರಕಟಣೆಯನ್ನು, ಪ್ರವಾದನೆಯನ್ನು, ಪ್ರಾಯೋಗಿಕ ಅನ್ವಯವನ್ನು ದಯಪಾಲಿಸಲಿ. ಮೊದಲನೇದಾಗಿ ಫಿಲಿಪಿ ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನನ್ನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗಾದರೆ ಒಬ್ಬ ಆತ್ಮಿಕ ತಂದೆ ನಮ್ಮ ಜೀವನದಲ್ಲಿ ಇರುವಂಥದ್ರ ಮೊದಲನೇ ಆಶೀರ್ವಾದ ಏನಂದರೆ, ಆತ್ಮಿಕ ತಂದೆ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಎ ಸ್ಪಿರಿಚುವಲ್ ಫಾದರ್ ಈಸ್ ಒನ್ ಹೂ ರಿಮೆಂಬರ್ಸ್ ಅಸ್ ಆ್ಯಂಡ್ ಗಿವ್ಸ್ ಥ್ಯಾಂಕ್ಸ್. ನಮ್ಮ ನೆನಪು ಮಾಡಿಕೊಂಡು ನಮಗೆ ಕೃತಜ್ಞತೆ ದೇವರಿಗೆ ಸಲ್ಲಿಸುವಂಥ ಒಬ್ಬ ಆತ್ಮಿಕ ತಂದೆ ನಮಗಿರೋದಾದರೆ ನಾವು ಭಾಗ್ಯವಂತರೇ. 2ನೇದಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ. 4ನೇ ವಚನ, ಫಿಲಿಪಿ ಪತ್ರಿಕೆ ಮೊದಲನೇ ಅಧ್ಯಾಯದ 4ನೇ ವಚನದಲ್ಲಿ, ನಾನು ನಿಮ್ಮೆಲ್ಲರಿಗೋಸ್ಕರ ಯಾವಾಗಲೂ ಮಾಡುವ ನನ್ನ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಸಂತೋಷದಿಂದಲೇ ಬೇಡಿಕೊಳ್ಳುವವನಾಗಿದ್ದೇನೆ. ಹೌದು, ಒಬ್ಬ ಆತ್ಮಿಕ ತಂದೆ ನಮಗಿರೋದಾದರೆ ಆತನು ಯಾವಾಗಲೂ ನಮಗಾಗಿ ಬೇಡುವಂಥ ವ್ಯಕ್ತಿ ಆಗಿರ್ತಾನೆ. ಆದ ಕಾರಣ ಫಿಲಿಪಿಯರ 2ನೇ ಆಶೀರ್ವಾದ, ಮೊದಲನೇದು ಆತ್ಮಿಕ ತಂದೆ ನೆನಪು ಮಾಡಿಕೊಳ್ಳುವಂಥದ್ದು, ದಿ ಸ್ಪಿರಿಚುವಲ್ ಫಾದರ್ ರಿಮೆಂಬರ್ಸ್ ದ ಸ್ಪಿರಿಚುವಲ್ ಚಿಲ್ಡ್ರನ್. 2ನೇದಾಗಿ ಆತ್ಮಿಕ ತಂದೆ ಸಂತೋಷವಾಗಿ ಪ್ರಾರ್ಥನೆಯಲ್ಲಿ ಆತ್ಮಿಕ ಮಕ್ಕಳನ್ನು ಎತ್ತಿ ಹಿಡಿಯುವಂಥದ್ದು. ಸ್ಪಿರಿಚುವಲ್ ಫಾದರ್ upholds the spiritual child in prayer. ಅದು ಹೇಗೆ? ಸಂತೋಷದಿಂದಲೇ. ಕೆಲವ್ರಿಗಾಗಿ
ನನ್ನ ಆತ್ಮಿಕ ಮಕ್ಕಳಿಗಾಗಿ ನಾನು ಪ್ರೇಯರ್ ಮಾಡುವಾಗ ಕೆಲವ್ರಿಗಾಗಿ ದುಃಖದಿಂದ ಮಾಡ್ತೇನೆ, ಕೆಲವ್ರಿಗೆ ಸಂತೋಷದಿಂದ ಮಾಡ್ತೇನೆ. ಅದನ್ನು ನನಗೆ ಅರ್ಥ ಆಗ್ತಾ ಇದೆ. ಸರಿ, ಮೂರನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ಫಿಲಿಪ್ಪಿ 1ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆ ಇರುವುದರ 15 ಆಶೀರ್ವಾದಗಳು, 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್. ಅದರಲ್ಲಿ 3ನೇ ಆಶೀರ್ವಾದ ಏನಂದರೆ ಪಾರ್ಟ್ನರ್ಶಿಪ್, ಸಹಕಾರಿಗಳಾಗಿರುವಂಥದ್ದು. ನೀವು ಮೊದಲನೇ ದಿನ 5ನೇ ವಚನ ಫಿಲಿಪ್ಪಿ 1:5, ನೀವು ಮೊದಲನೇ ದಿನದಿಂದ ಇಂದಿನವರೆಗೆ ಸುವಾರ್ತೆಯಲ್ಲಿ ಸಹಕಾರಿಗಳಾಗಿದ್ದೀರಿ ಅಥವಾ ಪಾಲುಗಾರರಾಗಿದ್ದೀರಿ. ಒಬ್ಬ ಆತ್ಮಿಕ ತಂದೆ ಒಂದು ಸೇವೆಯನ್ನು ಹೊತ್ತ ತಂದೆಯಾಗಿದ್ದರೆ ಆ ಸೇವೆಯಲ್ಲಿ ಆತ್ಮಿಕ ಮಕ್ಕಳು ಭಾಗವಹಿಸುವಂಥ ಒಂದು ಆಶೀರ್ವಾದ. ಆತ್ಮಿಕ ತಂದೆಯ ಸೇವೆಯಲ್ಲಿ ಆತ್ಮಿಕ ಮಕ್ಕಳು ಭಾಗವಹಿಸುವಂಥ, ಪಾಲುಗಾರರಾಗುವಂಥ ಅದು ಆಶೀರ್ವಾದ ಅಲ್ವಾ? ನಾವೇ ಒಂದು ಸೇವೆ ಮಾಡಲಿಕ್ಕಾಗಲ್ಲ. ಆತ್ಮಿಕ ತಂದೆಯನ್ನು ದೇವರು ಕರೆದು ಅಭಿಷೇಕ ನೀಡಿ ಕರೆಯನ್ನು ಕೊಟ್ಟು ಸೇವೆ ಮಾಡ್ತಾ ಇರುವಾಗ ಸೇವೆಯನ್ನು ಸ್ಥಾಪಿಸಿ, ಸೇವೆಯನ್ನು ಗುರುತಿಸಿ, ಸೇವೆಯನ್ನು ಅನುಮೋದಿಸಿ, ಅಪ್ರೂವಲ್ ಮಾಡಿ ನಡೆಸ್ತಾ ಇರುವಾಗ ಅಭಿಷೇಕ ನೀಡಿ ಅದರಲ್ಲಿ ನಾವು ಸಹಕಾರಿಗಳಾಗಿರುವಂಥದ್ದು. ಅಂದರೆ ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ನಾವು ಏನು ಬಿತ್ತದೆ ಅದು ಕೂಡ ಒಂದು ಆಶೀರ್ವಾದವೇ. 3ನೇ ಆಶೀರ್ವಾದ. 4ನೇ ಆಶೀರ್ವಾದ ಹೋಪ್ಸ್ ಫಾರ್ ದೆಮ್, ಅಂಥವರಿಗಾಗಿ ನಂಬಿಕೆ ಅಥವಾ ನಂಬಿಕೆ ಇಡುವಂಥದ್ದು ಅಂತ ಹೇಳ್ಬಿಟ್ಟು, ದೃಢ ನಂಬಿಕೆ ಇಡುವಂಥದ್ದು. 6ನೇ ವಚನ ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ, ಒಳ್ಳೆಯ ಕೆಲಸಗಳನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನಾದನು ಯೇಸು ಕ್ರಿಸ್ತನ ದಿನದವರೆಗೆ ಪೂರೈಸುವನೆಂದು ನನಗೆ ದೃಢ ನಂಬಿಕೆ ಇದೆ. ದೇವರು ನಿಮ್ಮಲ್ಲಿ ಒಳ್ಳೆಯ ಕೆಲಸ ಪ್ರಾರಂಭ ಮಾಡಿದರೆ ಅದನ್ನು ಪೂರೈಸ್ತಾರೆ ಎಂಬಂಥ ಒಂದು ದೃಢ ನಂಬಿಕೆ ಅಥವಾ ಒಂದು ಭರವಸೆ ನನಗಿದೆ ಅಂತ ಹೇಳ್ಬಿಟ್ಟು. ಆದ ಕಾರಣ 4ನೇ ಆಶೀರ್ವಾದ ಆತ್ಮಿಕ ತಂದೆ ಇರುವಂಥದ್ದು ಏನಂತ ಹೇಳಿದ್ರೆ, ಹಿ ಹೋಪ್ಸ್ ಫಾರ್ ಅಸ್, ಹಿ ಹ್ಯಾಸ್ ಗಾಟ್ ಕಾನ್ಫಿಡೆನ್ಸ್ ಫಾರ್ ಅಸ್. ನಮ್ಮ ಪರವಾಗಿ ಭರವಸೆ, ನಮ್ಮ ಪರವಾಗಿ ದೃಢ ನಂಬಿಕೆ ಆತನಿಗೆ ಇರುವಂಥದ್ದು, ಅದು ಕೂಡ ಒಂದು ಆಶೀರ್ವಾದವೇ, ಹೌದಲ್ವಾ? ಯಾಕಂದರೆ ನಾವು ದೇವರನ್ನು ಎಂದೂ ಕಂಡಿಲ್ಲ, ಆದರೆ ದೇವರ ಪ್ರತಿನಿಧಿಯಾಗಿ ದೇವರು ನಮ್ಮ ಮೇಲೆ ನಾಯಕನಾಗಿ, ಆತ್ಮೀಕ ನಾಯಕನಾಗಿ ಇಟ್ಟಿರುವಂಥ ವ್ಯಕ್ತಿ ನಮ್ಮ ವಿಷಯದಲ್ಲಿ ದೃಢ ನಂಬಿಕೆ ಹೊಂದಿರುವಂಥದ್ದು ಆಶೀರ್ವಾದ ಅಲ್ಲವೇ? ಖಂಡಿತವಾಗಿ. ಮತ್ತು ಅನಂತರ ನಾವು 5ನೇ ಒಂದು ಆಶೀರ್ವಾದವನ್ನು ನೋಡೋಣ. ಏನು ನೋಡ್ತಾ ಇದ್ದೇವೆ? ಆತ್ಮಿಕ ತಂದೆಯ 15 ಆಶೀರ್ವಾದಗಳನ್ನು ನೋಡ್ಕೊಳ್ತಿದ್ದೇವೆ. ಅಂದರೆ 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್. ನಮ್ಮ ಜೀವನದಲ್ಲಿ ಒಬ್ಬ ಆತ್ಮಿಕ ತಂದೆ ಇರುವುದಾದರೆ ಅದರ ಆಶೀರ್ವಾದಗಳು 15. 5ನೇ ಆಶೀರ್ವಾದ ಏನಂದರೆ, ಹಿ ಶೇರ್ಸ್ ವಿತ್ ಅಸ್. ಹೌದು, ನಿಮ್ಮೆಲ್ಲರ ವಿಷಯದಲ್ಲಿ ಯೋಚಿಸುವುದು ನನಗೆ ನ್ಯಾಯವಾಗಿದೆ ಅಂತ ಹೇಳ್ಬಿಟ್ಟು 7ನೇ ವಚನದಲ್ಲಿ, ನಾನು ಬೇಡಿಗಳಿಂದ ಬಂಧನದಲ್ಲಿರುವಾಗಲೂ ಸುವಾರ್ತೆಯನ್ನು ಸಮರ್ಥಿಸಿ ದೃಢಪಡಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗಿರುವ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ಅಂತ ಹೇಳ್ತಾನೆ. ಹಾಗಾದರೆ ತನಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ, ಸೇವೆಯಲ್ಲಿ ಕಷ್ಟ ಬಂದಿದ್ದರೆ, ತನಗೆ ಸಂಕಟ ಆಗಿದ್ದರೆ, ಅದನ್ನು ಏನಾದರೂ ನಮ್ಗೆ ಕಷ್ಟದಲ್ಲಿ ನಾವು ಇದ್ದಾಗ ಅದನ್ನು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಬೇಕಂತ ಅನ್ನಿಸ್ತದಲ್ಲ. ಆದ ಕಾರಣ ಆತ್ಮಿಕ ತಂದೆಗೆ, ಆತ್ಮಿಕ ಮಕ್ಕಳ ಮುಂದೆ ಹಂಚಿಕೊಳ್ತಾ ಇರುವಂಥ ಒಂದು ವಿಷಯವನ್ನು ನಾವು ನೋಡ್ತೀವಿ. ನೀವೆಲ್ಲರೂ ನನ್ನೊಂದಿಗೆ ಕೃಪೆಯಲ್ಲಿ ಪಾಲುಗಾರರಾಗಿದ್ದೀರೆಂದು ಅಂತ ಹೇಳ್ಬಿಟ್ಟು ಹಿ ಶೇರ್ಸ್. ಸ್ವಾರ್ಥ ಆ ಸೇವೆಯಲ್ಲಿ ಪಾಲುಗಾರಿಕೆ ಇಲ್ಲಿ ನಾವು ನೋಡುವಾಗ ಆ ದೇವರ ಕೃಪೆಯಲ್ಲಿ, ಆತನೊಂದಿಗೆ ಇರುವ ಕೃಪೆಯಲ್ಲಿ ಪಾಲುಗಾರಿಕೆ. ವಾಟ್ ಎ ಶೇರಿಂಗ್. ಅದಕ್ಕೂ ಇದಕ್ಕೂ ಒಂದು ರೀತಿಯಿಂದ ಅದೊಂದು ಪಾರ್ಟ್ನರ್ಶಿಪ್ ಸೇವೆಯಲ್ಲಿ ಇಲ್ಲಿ ನೋಡುವಾಗ ಒಂದು ಕರೆಯಲ್ಲಿ, ಒಂದು ಅನುಭವದಲ್ಲಿ, ಒಂದು ಕೃಪೆಯಲ್ಲಿ, ಒಂದು ಸ್ವಭಾವದಲ್ಲಿ ಪಾಲುಗಾರರು ಆಗುವಂಥ ಒಂದು ಶೇರಿಂಗ್, ಒಂದು ಹಂಚಿಕೊಳ್ಳುವಿಕೆ 5ನೇದಾಗಿ ನಾವು ಇಲ್ಲಿ ನೋಡ್ತೇವೆ. ಅದು ಕೂಡ ಆಶೀರ್ವಾದ ಅಲ್ಲವೇ? ಖಂಡಿತವಾಗಿ. 5th ಬ್ಲೆಸ್ಸಿಂಗ್ ಈಸ್ ಶೇರಿಂಗ್. ಆತ್ಮಿಕ ತಂದೆ ಇರುವಂಥ ಒಂದು 15 ಆಶೀರ್ವಾದಗಳು. ವೆನ್ ವಿ
ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್ ಇಸ್ ಬ್ಲೆಸ್ಸಿಂಗ್. ಇಟ್ಸ್ ಅ 15 ಬ್ಲೆಸ್ಸಿಂಗ್ಸ್. ಅದು ಮೊದಲನೇ ಅಧ್ಯಾಯ ಫಿಲಿಪಿಯಲ್ಲಿ ನಾವು ನೋಡ್ತೀವಿ. ಆರನೇದಾಗಿ ಇನ್ನೊಂದು ಭಾಳ ಸ್ಟ್ರಾಂಗ್ ಆಗಿದೆ, ಭಾಳ ಶಕ್ತಿಯುತವಾಗಿದೆ, ಭಾಳ ಚೆನ್ನಾಗಿದೆ ಇದು. ನಾನು ಮೊನ್ನೆ ದಿವಸ IPC ಕೂಟದಲ್ಲಿ ಮಾತನಾಡ್ತಾ ಇರುವಾಗ ಇದನ್ನು ನಾನು ಹಂಚಿಕೊಂಡಾಗ ನನಗೂ ಆಶೀರ್ವಾದವಾಯಿತು, ಇತರರಿಗೂ ಅಲ್ಲಿ ನೆರೆದು ಬಂದಂಥ ಸೇವಕರುಗಳಿಗೆ ಆಶೀರ್ವಾದವಾಯಿತು. ಅದು 7ನೇ ಒಂದು ವಚನದಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಐ ಹ್ಯಾವ್ ಯು ಇನ್ ಮೈ ಹಾರ್ಟ್. ಅಂದರೆ ಪೌಲನು ಅಥವಾ ಆತ್ಮಿಕ ತಂದೆ ಮಕ್ಕಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವಂಥ ಒಂದು ಅನುಭವ. ಅದು ಆಶೀರ್ವಾದ ಅಲ್ವಾ? ನಿಶ್ಚಯವಾಗಿ. ಯಾಕಂತ ಹೇಳಿದರೆ ನಾವು ತಿಳ್ಕೊಂಡಿರುವಂಥದ್ದು, ನನಗೆ ಬಂದಂಥ ಒಂದು ಆಲೋಚನೆ ಅಥವಾ ಪ್ರಕಟಣೆ ಅಂತ ಹೇಳ್ಬೋದು. ಅದೇನಂತ ಹೇಳಿದರೆ, ಅನೇಕ ಸಾರಿ ನಾವು ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಸಭೆಯವರಿಗೆ ಮಾತಾಡ್ತೀವಿ. ಆದರೆ ಪೌಲನು ಬರೀ ವಾಕ್ಯವನ್ನು ಅಷ್ಟೇ ಅಲ್ಲ, ಅವರನ್ನೇ ತಮ್ಮ ಆತ್ಮಿಕ ಮಕ್ಕಳನ್ನೇ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಮಾತನಾಡುವಾಗ ಅದು ಅರ್ಥಗರ್ಭಿತವಾಗಿತ್ತು, ಅದು ಅನಾಯಿಂಟಿಂಗ್ ಆಗಿತ್ತು, ಅದು ಅಭಿಷೇಕವುಳ್ಳದ್ದಾಗಿತ್ತು, ಅದು ವ್ಯತ್ಯಾಸವಾಗಿತ್ತು. ಆದ ಕಾರಣ ಅದು 6ನೇ ಒಂದು ಆಶೀರ್ವಾದ. 7ನೇದಾಗಿ 8ನೇ ವಚನ, ನಾನು ಎಷ್ಟೋ ಹಂಬಲಿಸ್ತೇನೆ. ಈ ಲಾಂಗ್ಸ್ ಫಾರ್ ದಮ್. ಇದು ನಮಗೋಸ್ಕರವಾಗಿ ಯಾರೋ ಒಬ್ಬರು ಚಿಂತಿಸ್ತಾರೆ ಅನ್ನುವಂಥ ಮಾತು ನೋಡುವಾಗ ಆತ್ಮಿಕ ತಂದೆ ನಮಗಾಗಿ ಚಿಂತೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫಿಲಿಪಿ 1:8 ಅದನ್ನು ನಾವು ನೋಡ್ತೇವೆ. 8ನೇ ಆಶೀರ್ವಾದ ನಾವು ನೋಡುವಾಗ ಪ್ರಾರ್ಥನೆ ಅಂದರೆ ಮೊದಲು ಪ್ರಾರ್ಥನೆ ಸಂತೋಷವಾಗಿ ಮಾಡ್ತಾರೆ, ಆದರೆ ಇಲ್ಲಿ ಪ್ರವಾದನೀಯ ಪ್ರಾರ್ಥನೆ ಅಂತ ಹೇಳ ಬಯಸ್ತೇನೆ ರೀ. ಯಾಕಂದರೆ ನಿಮ್ಮ ಪ್ರೀತಿಯು ಹೆಚ್ಚೆಚ್ಚುತ್ತಾ 9ನೇ ವಚನ, ಜ್ಞಾನ ಮತ್ತು ಪೂರ್ಣ ವಿವೇಕಗಳಿಂದ ಸಮೃದ್ಧಿ ಆಗಬೇಕೆಂತಲೂ ಅತ್ಯುತ್ತಮ ಕಾರ್ಯಗಳನ್ನು ನೀವು ವಿಚಾರಿಸಿ ಕ್ರಿಸ್ತನ ದಿನದವರೆಗೆ ಪ್ರವಾದನೆ ನೀವು ಸರಳರಾಗಿಯೋ ನಿರ್ಮಲರಾಗಿ ಇರಬೇಕೆಂತಲೂ ಹೌದು ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ ಅಂತ ಹೇಳುವಾಗ, ಹೌದು, ಫಿಲಿಪಿ 1:9, 10, 11ನೇ ವಚನದಲ್ಲಿ ಪ್ರವಾದನೀಯ ಪ್ರಾರ್ಥನೆ. ವೆನ್ ವಿ ಹ್ಯಾವ್ ಎ ಸ್ಪಿರಿಚುವಲ್ ಫಾದರ್ ಹಿ ಕ್ಯಾನ್ ಪ್ರೇ ಪ್ರೊಫೆಟಿಕಲಿ. ನನ್ನ ಆತ್ಮಿಕ ತಂದೆ ನನ್ನ ಮೇಲೆ ಪ್ರವಾದನೀಯ ಪ್ರಾರ್ಥನೆಯನ್ನು ಮಾಡಿದ್ದು ನನಗೆ ನೆನಪಿದೆ. 9ನೇ ಆಶೀರ್ವಾದ ಏನಂದರೆ, ಸಹೋದರರೇ ನನಗೆ ಸಂಭವಿಸಿರೋದರಿಂದ ಸುವಾರ್ತೆ ಅಭಿವೃದ್ಧಿಗಾಗಿಯೇ ಪರಿಣಮಿಸಿದೆ. ಅಂದರೆ ನನಗೆ ಸಂಭವಿಸಿದ್ದು ಅದು ಸುವಾರ್ತೆಯ ಅಭಿವೃದ್ಧಿಗಾಗಿಯೇ ಅಂತ ಹೇಳಿಬಿಟ್ಟು ನಾನು ತಿಳಿಯ ಬಯಸ್ತೇನೆ ಅಂತ ಹೇಳ್ತಾನೆ. ಆದ ಕಾರಣ ಸುವಾರ್ತೆ ಅಂತ ಹೇಳುವಾಗ ಸೇವೆ. ಹೌದು, ಒಬ್ಬ ಆತ್ಮಿಕ ತಂದೆಗೆ ಏನಾದರೂ ಕಷ್ಟ ಬಂದರೂ ಕೂಡ ಅದರಿಂದ ಆಶೀರ್ವಾದ ಬರ್ತದೆ ಅನ್ನುವಂಥದ್ದನ್ನು ಇದರಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಸುಮಾರು 30 ಸಾರಿ ನನಗೆ, ನನ್ನ, ನಾನು, ನನಗೆ, ನನ್ನ, ನಾನು ಎಂಬಂಥ ಪದ ಮೊದಲನೇ ಅಧ್ಯಾಯದಲ್ಲಿ ಮಾತ್ರ ಬರ್ತದೆ. ಅದನ್ನು ನಾವು 30ಕ್ಕಿಂತಲೂ ಹೆಚ್ಚು ಸಾರಿ, ಯಾಕಂದರೆ ಇದು ಒಂದು ಪರ್ಸನಲ್ ಲೆಟರ್ ಆಗಿ ವೈಯಕ್ತಿಕ ಒಂದು ಪತ್ರವಾಗಿದೆ. ಹೌದು, ಅದು 9ನೇ ಆಶೀರ್ವಾದ ಉಪಯುಕ್ತತೆ ಸುವಾರ್ಥ ಸೇವೆಯಲ್ಲಿ. ಮತ್ತು 19ನೇ ವಚನದಲ್ಲಿ ನಾವು ನೋಡುವಾಗ ನಿಮ್ಮ ಪ್ರಾರ್ಥನೆಯಿಂದ, ಹೌದು, ನಿಮ್ಮ ಪ್ರಾರ್ಥನೆ ಸಹಾಯದಿಂದ ನನಗೆ ಬಿಡುಗಡೆ. ನೋಡ್ರಿ, ಆತ್ಮಿಕ ತಂದೆಯ ಇರುವಂಥದ್ರೆ ಇನ್ನೊಂದು ಆಶೀರ್ವಾದ. ಆತ್ಮಿಕ ಮಕ್ಕಳು ಪ್ರೇಯರ್ ಮಾಡುವಾಗ ಆತ್ಮಿಕ ತಂದೆಗೆ ಬಿಡುಗಡೆ ಆಗ್ತದಂತೆ. ಆ ಒಂದು ಭರವಸೆ, ಆ ಒಂದು ನಿರೀಕ್ಷೆ, ಆ ಒಂದು ವಿಶ್ವಾಸ, ಅದು ಒಂದು ಆಶೀರ್ವಾದ ಅಂತ ಹೇಳ್ಬೋದು. 11ನೇದಾಗಿ ನಾವು ನೋಡುವಾಗ 21ನೇ ವಚನದಲ್ಲಿ ಶೇರ್ಸ್ ಇನ್ ಇಸ್ ಡೆಪ್ತ್ ಹೇಳ್ತಾ ಇದ್ದಾನೆ. ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕಂತ ಅತ್ಯಾಸಕ್ತಿಯಿಂದ ಎದುರು ನೋಡುವಿಕೆ ನಿರೀಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು 11ನೇ ಆಶೀರ್ವಾದ ತನ್ನ ಅಂತರಾಳವನ್ನು ಹಂಚಿಕೊಳ್ಳುವಂಥದ್ದು. 12ನೇದಾಗಿ ಕ್ರಿಸ್ತನ ಅಥವಾ ಆತ್ಮಿಕ ಮಕ್ಕಳ ಅಂತ ಹೇಳ್ಬಿಟ್ಟು ಒಂದು ಯೋಚನೆ. ನೋಡ್ರಿ, ನಾನು ಶರೀರದಲ್ಲಿ ಉಳಿದಿರುವುದು ನಿಮಗೋಸ್ಕರ ಬಹು ಅವಶ್ಯವಾಗಿದೆ. ನಾನು ಕ್ರಿಸ್ತನ ಕಡೆ ಹೋಗ್ಬೋದು,
ಆದರೆ ನಿಮ್ಮ ಹತ್ರ ಇರೋಣ ಅಂತ ನನಗೆ ಅನಿಸ್ತದೆ. ಕ್ರಿಸ್ತನ ಅಥವಾ ಆತ್ಮಿಕ ಮಕ್ಕಳು ಅಂತ ಹೇಳುವ ಆತ್ಮಿಕ ಮಕ್ಕಳಂತ ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದು ನಿಶ್ಚಯವಾಗಿ 12ನೇ ಆಶೀರ್ವಾದ, ಒಬ್ಬ ಆತ್ಮಿಕ ತಂದೆ ಇರುವುದರ ಆಶೀರ್ವಾದ. 13ನೇದಾಗಿ ನಾವು ನೋಡುವಾಗ ಆನಂದ ಅಥವಾ ಸಂತೋಷವನ್ನು ಹೆಚ್ಚು ಮಾಡ್ತಾನಂತೆ. 26ನೇ ವಚನದಲ್ಲಿ, ನಾನು ಮತ್ತೊಮ್ಮೆ ಬರೋದರಿಂದ ನಿಮ್ಮ ಸಂತೋಷವನ್ನು ಹೆಚ್ಚು ಮಾಡ್ತೇನೆ. ಸ್ಪಿರಿಚುವಲ್ ಫಾದರ್ ಇನ್ಕ್ರೀಸಸ್ ದ ಜಾಯ್. 14ನೇದಾಗಿ, ನೀವು ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಒಂದೇ ಮನಸ್ಸಿನಿಂದ ಒಟ್ಟಿಗೆ ಹೋರಾಡ್ರಿ ಅಂತ ಹೇಳ್ಬಿಟ್ಟು ಈ ಎನ್ಕರೇಜಸ್ ಟು ಬಿ ಯುನೈಟೆಡ್. 27ನೇ ವಚನ ಫಿಲಿಪ್ಪಿ 1:27 ಆದ ಕಾರಣ ಒಮ್ಮನಸ್ಸಿಗೆ ಮೂಲ ಆತ್ಮಿಕ ತಂದೆ. ಹೌದು, ದೇವರು, ಆದರೂ ಕೂಡ ಆತ್ಮಿಕ ತಂದೆ ಆತನು ಉತ್ತೇಜನ ಮಾಡುವಂಥದ್ದು ಒಂದು ಆಶೀರ್ವಾದ ಅಲ್ಲದೆ ಇನ್ನೇನು. 15ನೇದಾಗಿ ಕೊನೆಯದಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸ್ಪಿರಿಚುವಲ್ ಫಾದರ್, ಹೌದು, ಸ್ಪಿರಿಚುವಲ್ ಚೈಲ್ಡ್, ಇವರ ನಡುವೆ ಪಾಠ ಕಲಿಯುವಂಥದ್ದು. ಏನಂತ 30ನೇ ವಚನ, ನೀವು ನನ್ನಲ್ಲಿ ಕಂಡು ಈಗ ನನ್ನಲ್ಲಿರುವುದೆಂದು ಕೇಳುತ್ತಿರುವ ಹೋರಾಟದ ಅನುಭವವೇ ನಿಮಗೂ ಕೂಡ ಇದೆ. ಆದ ಕಾರಣ ಆತ್ಮೀಕ ತಂದೆಯಿಂದ ಅನುಭವವನ್ನು ಕಲಿತಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ನೀವು ನನ್ನಲ್ಲಿ ಕಂಡು, ಆತ್ಮಿಕ ತಂದೆಯಲ್ಲಿ ಕಂಡು ಈಗ ನನ್ನಲ್ಲಿರುವುದೆಂದು ಕೇಳುತ್ತಿರುವ ಹೋರಾಟದ ಅನುಭವವೇ ನಿಮಗೂ ಇದೆ. ಆದ ಕಾರಣ ಒಂದು ಅನುಭವದ ಆಶೀರ್ವಾದ ಅಂತ ಹೇಳ್ಬೋದು. ಅದನ್ನು ಈ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಜೀವನ ನೋಡಿ ಕಲಿತಿರುವಂಥ ಒಂದು ಆಶೀರ್ವಾದ. ಹೌದು, 15 ಆಶೀರ್ವಾದಗಳು ಒಬ್ಬ ಆತ್ಮಿಕ ತಂದೆಯನ್ನು ನಾವು ಇಟ್ಟುಕೊಂಡಿರೋದ್ರಿಂದ ಇದರಲ್ಲಿ ನನಗೆ ಭಾಳ ಹಿಡಿಸಿದ್ದೇನಂತ ಹೇಳಿದ್ರೆ, ಕ್ರಿಸ್ತನ ಅಥವಾ ಆತ್ಮಿಕ ಮಕ್ಕಳ ಅಂತ ಹೇಳುವಾಗ ನಾನು ಕ್ರಿಸ್ತನ ಹತ್ರ ಹೋಗೋದು ಚೆನ್ನಾಗಿರ್ತದೆ, ಒಳ್ಳೆಯದೇ, ಆದರೆ ನಿಮ್ಮ ಹತ್ರ ಇರುವಂಥದ್ದು ಅವಶ್ಯ ಎಂಬುದಾಗಿ, ಶರೀರದಲ್ಲಿ ಉಳಿದಿರುವುದು ನಿಮಗೋಸ್ಕರ ಬಹು ಅವಶ್ಯ ಎಂಬುದಾಗಿ ತೀರ್ಮಾನ ಮಾಡುವಂಥದ್ದು ಆಶ್ಚರ್ಯ. ಫಿಲಿಪ್ಪಿ 1:23, 24, 25 ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ ಕ್ರಿಸ್ತನ ಆತ್ಮಿಕ ಮಕ್ಕಳ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಹೊರಟು ಕ್ರಿಸ್ತನೊಡನೆ ಇರಬೇಕೆಂದ ಆಶೆ ಇದೆ, ಅದು ಬಹು ಉತ್ತಮ ಕೂಡ, ಆದರೆ ನಿಮಗೋಸ್ಕರವಾಗಿ ಇಲ್ಲೇ ಇರ್ತೀನಿ ಅಂತ ತೀರ್ಮಾನ ಮಾಡ್ತೀನಿ. ವಾವ್! ಆತ್ಮಿಕ ತಂದೆ ಇರುವ ಆಶೀರ್ವಾದಗಳು ಭಾಳ. 15 ಮಾತ್ರ ಮೊದಲನೇ ಅಧ್ಯಾಯದಿಂದ ನಾವು ನೋಡಿಕೊಂಡಿದ್ದೀವಿ. 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆ ಇರುವುದರಿಂದ ನಮಗೆ ಲಭ್ಯವಾಗಿರುವಂಥ 15 ಆಶೀರ್ವಾದಗಳನ್ನು ಫಿಲಿಪ್ಪಿ 1ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.